ನಮಸ್ತೆ ಎಲ್ಲರಿಗೂ. ವಿಷಯ ಜೀವಶಾಸ್ತ್ರ. ಮಾನವನನ್ನು ಇತರೆ ಪ್ರಾಣಿಗಳಿಂದ ಭಿನ್ನವಾಗಿಸಿ ಅತ್ಯಂತ ಶ್ರೇಷ್ಠ ಹಾಗೂ ಬುದ್ಧಿವಂತ ಪ್ರಾಣಿ ಎಂದು ಕರೆಯಲು ಕಾರಣ ಆತನ ನರ್ವಸ್ ಸಿಸ್ಟಮ್. ಮಾನವನ ನರವ್ಯೂಹ. ಹೌದ್ರಿ, ಈ ನರ್ವಸ್ ಸಿಸ್ಟಮ್ದೊಳಗೆ 3 ಪಾರ್ಟಾಗಿ ಅಂದ್ರೆ 3 ಭಾಗಗಳನ್ನಾಗಿ ಅಧ್ಯಯನ ಮಾಡ್ತೇವೆ. ಒಂದು ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ, ಸ್ವಯಂ ನಿಯಂತ್ರಿತ ನರವ್ಯೂಹ ಅಂತೇಳಿ. ಅದರಾಗ ಒಂದು ಮೇನ್ ಪಾರ್ಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಈ ಕೇಂದ್ರ ನರವ್ಯೂಹದೊಳಗೆ ಅಗೇನ್ ಮತ್ತೆರಡು ಭಾಗಗಳನ್ನಾಗಿ ಮಾಡಿ ಅಧ್ಯಯನ ಮಾಡ್ತೇವೆ. ಒಂದು ಮೆದುಳು, ಇನ್ನೊಂದು ಮೆದುಳು ಬಳ್ಳಿ. ಈ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ದ ಪ್ರಮುಖ ಭಾಗವಾದ ಮೆದುಳು ಹಾಗೂ ಮೆದುಳು ಬಳ್ಳಿಯ ಕುರಿತು ನೋಡೋಣ. ಬ್ರೈನ್. ಮಾನವನ ಮೆದುಳು ಲೊಕೇಟೆಡ್. ಇದು ಸ್ಥಾನ. ಮಾನವನ ಮೆದುಳು ಎಲ್ಲಿರ್ತದಂತೇಳಿ. ಮಾನವನ ಮೆದುಳು ಎಲ್ಲಿರ್ತದಂದ್ರೆ ಕ್ರೇನಿಯಂ ಮೂಳೆಯೊಳಗಿರ್ತದೆ. ತಲೆಯೊಳಗಿರುವ ಚಿಪ್ಪು ಕ್ರೇನಿಯಂ ಅಂದ್ರೆ 8 ಮೂಳೆಗಳಿಂದ ಕೂಡಿರುವ ತಲೆಗೂಡು. ಅದರಲ್ಲಿ ಅಂದ್ರೆ ಬ್ರೈನಿಗೆ ರಕ್ಷೆ ಕೊಡುವ ಒಂದು ಮೂಳೆ ಯಾವುದಪ್ಪ ಅಂದ್ರೆ ಕ್ರೇನಿಯಂ. ಎಲ್ಲಿ ಅಂತ ಕೇಳಿದ್ರೆ ಕ್ರೇನಿಯಂ. ಎಷ್ಟು ಮೂಳೆಗಳು? 8. ಪ್ರಶ್ನೆ ಕೇಳ್ಬೋದು. ಮತ್ತು ಮೂಳೆಗಳ ಸಂಬಂಧಪಟ್ಟಂಗೆ ಮುಖದಲ್ಲಿ ಇರುವ ಮೂಳೆಗಳ ಸಂಖ್ಯೆ 14. ಒಟ್ಟು ಮೂಳೆಗಳು 206. ಮೂಳೆಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಓಸ್ಟಿಯಾಲಜಿ ಅಂತ ಕರೀತಾರೆ. ಮೂಳೆಗಳ ಕುರಿತು ಅಧ್ಯಯನ ಮಾಡುವ ವಿಜ್ಞಾನದ ಒಂದು ಶಾಖೆಗೆ ಓಸ್ಟಿಯಾಲಜಿ ಅಂತೇಳಿ ಕರೀತಾರೆ. ಮಾನವನ ದೇಹದಲ್ಲಿ ಕಂಡುಬರುವ ಅತ್ಯಂತ ಬಲಿಷ್ಠ ಅಥವಾ ದೊಡ್ಡದಾದ ಮೂಳೆ ಯಾವುದಂದ್ರೆ ಫ್ಯೂಮರ್ ಮೂಳೆ ತೊಡೆಯ ಭಾಗದೊಳಗೆ ಕಂಡು ಬರ್ತದೆ. ಅತ್ಯಂತ ಚಿಕ್ಕದಾದ ಮೂಳೆ ಅಂದರೆ ಸ್ಟೆಫಿಸ್. ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕಿವಿಯೊಳಗೆ ಅಕ್ಕಿ ಕಾಳಷ್ಟು ಇರ್ತದೆ ರೀ. ಇದು ಸೈಜ್ದೊಳಗೆ ಅಕ್ಕಿ ಕಾಳಷ್ಟು ಗಾತ್ರ ಇರ್ತದೆ. ಯಾವುದ್ರಿ? ಸ್ಟೆಫಿಸ್ ಮೂಳೆದು. ಹೌದ್ರಿ. ಅಂದ್ರೆ ಬ್ರೈನ್ ಎಲ್ಲಿ ಕಂಡು ಬರ್ತದಂದ್ರೆ ಕ್ರೇನಿಯಂ, ತಲೆಗೂಡು ಕ್ರೇನಿಯಂ ಅಂತೇಳಿ ಕಂಡು ಬರ್ತದೆ ಅಂತ ಹೇಳಬೇಕು. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗಕ್ಕೆ ಏನಂತ ಕರೀತಾರೆ ಅಂದ್ರೆ ರಿಕೆಟ್ಸ್. ಚಿಕ್ಕ ಮಕ್ಕಳದೊಳಗೆ ಕಂಡು ಬರ್ತದೆ. ಅಂದ್ರೆ ಇದು ಮೂಳೆಗೆ ಸಂಬಂಧಿಸಿದ. ಮೂಳೆಗಳೇನಾಗ್ತಾವೆ? ಮೆತ್ತಗಾಗ್ತಾವೆ. ಅಂದರೆ ಇದಕ್ಕೊಂದು ಕಾರಣ ಏನು? ಮೆತ್ತಗಾಗ್ತಾವೆ. ಅದು ಯಾವ ಕೊರತೆ ಅಂದ್ರೆ ವಿಟಮಿನ್ ಡಿ ಕೊರತೆಯಿಂದ. ಮೂಳೆಗಳದೊಳಗೆ ಏನಿರ್ತದೆ ಅಂದರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಇರ್ತದೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ದಿಂದ ಕೂಡಿರ್ತದೆ. ಹಳಿ ಕಾಲದಾಗ ನೋಡಿರ್ಬೋದು, ಒಂದು ಬರ್ತದೆ ಕೊಳ್ಳಿ ದೇವಗಳು ಅಂತೇಳಿ ಕರೀತಿದ್ರು. ಕೊಳ್ಳಿ ದೇವಗಳಂದ್ರೆ ಫಾಸ್ಫರಸ್ ರಂಜಕ ಜಲಪಾಷಾಣ ಅಂತೇಳಿ ಕರೀತಾರೆ. ಹೌದ್ರಿ. ಅದು ಏನು ಮಾಡ್ತದಂದ್ರೆ ಗಾಳಿ ಜೊತೆಗೆ ಸರಾಗವಾಗಿ ವರ್ತನೆ ಮಾಡಿ ಹೊತ್ತು ಉರಿದು ಬಿಡ್ತದೆ. ಅದು ಈಗ ಜಾದು ಇದು ಮಾಡೋರು ಅಂತೇಳಿ ಕರಿತಿರ್ತಾರೆ. ಅವ್ರು ನೋಡಿರ್ಬೋದು ನೀವು. ಹುಲ್ಲಿನ ಮೇಲೆ ಏನೋ ನೀರು ಚಿಮ್ಕಸ್ದಂಗೆ ಮಾಡಿ ಅಥವಾ ಒಣದ ಖರ್ಚೀಪೆ ಹೋಗೋದು ಅಥವಾ ಹುಲ್ಲಿಗೆ ಒಮ್ಮಿಂದೊಮ್ಮೆ ಬೆಂಕಿ ಹತ್ತದಂಗೆ ತೋರಿಸ್ತಿರ್ತಾರೆ. ಅವ್ರು ಏನು ಯೂಸ್ ಮಾಡ್ತಾರಂದ್ರೆ ರಂಜಕವನ್ನು ಯೂಸ್ ಮಾಡ್ತಿರ್ತಾರೆ. ಹಳಿ ಕಾಲದೊಳಗೆ ಏನಾಗ್ತಿತ್ತು ರೀ, ಸ್ಮಶಾನದೊಳಗೆ ಇದು ಆ ಎಲುಬುಗಳು ಉಳಿದಿದ್ರೊಳಗೆ ಫಾಸ್ಫೇಟ್ ಇರ್ತಿತ್ತು. ಆ ಫಾಸ್ಫೇಟ್ ಇದುವಾಗಿ ಏನಾಗ್ತಿತ್ತು ಅಂದ್ರೆ ಗಾಳಿ ಜೊತೆಗೆ ವರ್ತನೆ ಮಾಡಿ ಬೆಂಕಿಗತ್ತಲೆ ಕಾಣಿಸ್ತಿತ್ತು. ದೂರ ನಿಂತು ನೋಡೋರಿಗೆ ಹೆಂಗೆ ಆಗ್ತಿತ್ತು, ಕೊಳ್ಳಿ ದೇವುಗಳು ಯಾರೋ ಬೆಂಕಿ ಹಿಡ್ಕೊಂಡು ಹೊಂಟಾರ, ಹಿಂಗೆ ದೇವುಗಳೇ ಹೊಂಟಾವ ಅನ್ನೋಂಗೆ ಅನಿಸ್ತಿತ್ತು. ಹೀಗಾಗಿ ಅದಕ್ಕೊಂದು ಏನಂತ ಕರಿತಿದ್ರು ಅಂದ್ರೆ ಕೊಳ್ಳಿ ದೇವಗಳು ಅಂತೇಳಿ ಕರಿತಿದ್ರು. ಇಲ್ಲಿ ಬ್ರೈನ್ದೊಳಗೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕ್ರೇನಿಯಂ. ನೆಕ್ಸ್ಟ್, ಬ್ರೈನಿನ ಗಾತ್ರ ಸೈಜ್ ಎಷ್ಟಿರ್ತದಪ್ಪ ಅಂದ್ರೆ ಬ್ರೈನಿನ ಗಾತ್ರ ನೋಡ್ರಿ. ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ 350 ಗ್ರಾಮ್ ಇರುತ್ತದೆ. 1 ವರ್ಷದ ಮಗುವಿನ ಗಾತ್ರ 1000 ಗ್ರಾಮ್. ವಯಸ್ಕ ಹೆಣ್ಣಿನ ಮೆದುಳಿನ ತೂಕ 1260 ಗ್ರಾಮ್.
ವಯಸ್ಕ ಗಂಡಿನ ಮೆದುಳಿನ ತೂಕ 1400 ಗ್ರಾಮ್. 1400 ಗ್ರಾಮ್. ಗೌರ್ಮೆಂಟ್ ಬುಕ್ದೊಳಗಿರುವಂತೆ ಮಾಹಿತಿ ಇದು 1400 ಗ್ರಾಮ್. ಇನ್ನು ಮೆದುಳಿನ ಕುರಿತು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆ ಅಂದ್ರೆ ಮೆದುಳಿನ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಎನ್ಸೆಫಾಲಜಿ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ಎನ್ಸೆಫಾಲಜಿ. ಎನ್ಸೆಫಾಲಜಿ ಅಂತೇಳಿ ಕರೀತಾರೆ. ಹೌದ್ರಿ, ಎನ್ಸೆಫಾಲಜಿ. ಮೆದುಳಿನ ಚಟುವಟಿಕೆಗಳನ್ನು ತಿಳಿಯಲು ಬಳಸುವ ಒಂದು ಸಾಧನ EEG. EEG ಏನು ರೀ? EEG ಅಂದ್ರೆ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ. ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಇದನ್ನು ಕಂಡುಹಿಡಿದ ವಿಜ್ಞಾನಿ ಯಾರಂದ್ರೆ ಹ್ಯಾನ್ಸ್ ಬರ್ಗರ್. ವಿಜ್ಞಾನಿ ಹ್ಯಾನ್ಸ್ ಬರ್ಗರ್. ECG ಅಂದ್ರೆ ಹೃದಯಕ್ಕೆ ಸಂಬಂಧಿಸಿದ ಅದು. ECG ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತೇಳಿ ಹೃದಯ ಹೃದ್ಲೇಖನ ಅಂತೇಳಿ ಕರೀತಾರೆ. ECG ಹೃದಯಕ್ಕೆ ಸಂಬಂಧಿಸಿದದು. ಇದು EEG ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಅಂದ್ರೆ ಡೆಲ್ಟಾ ವೇವ್ಸ್, ಅಲ್ಫಾ ವೇವ್ಸ್ ಅಂತೇಳಿ ಬರ್ತಾವೆ. ಕನಸಿನಾಗ ಕನಸು ಎಷ್ಟು ಕಾಣ್ಯಾನ, ಆರಾಮದಿಲ್ಲ, ಬ್ರೈನ್ ಹೆಂಗೆ ಥಿಂಕ್ ಮಾಡ್ತದ ಅನ್ನೋದು ವೇವನ್ನು ಹೃದಯದ ವಿದ್ಯುತ್ ಇದ್ರ ಮ್ಯಾಗ ಅಳಿತದೆ. ಇದು ಗ್ರಾಫ್ ಮ್ಯಾಗ. ಇದಕ್ಕೆ ಏನಂತಾರೆ? ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಕಂಡುಹಿಡಿದ ವಿಜ್ಞಾನಿ ಹ್ಯಾನ್ಸ್ ಬರ್ಗರ್. ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ. ನೋಡ್ರಿ, ಇಲ್ಲೇ ಬೇರೆ ಬೇರೆವು ಲಾಜಿಗಳು ಗೊತ್ತಿರಬೇಕು. ಲಾಜಿ ಅಂದರೆ ಶಾಖೆಗಳು. ಹೆಮಟಾಲಜಿ ಅಂದ್ರೆ ರಕ್ತದ ಅಧ್ಯಯನ. ಅಂಕಾಲಜಿ ಅಂದ್ರೆ ಕ್ಯಾನ್ಸರ್ನ ಅಧ್ಯಯನ. ಸಿರಾಲಜಿ ಅಂದ್ರೆ ರಕ್ತದ ವೈಜ್ಞಾನಿಕ ಅಧ್ಯಯನ. ಹೆಮಟಾಲಜಿ ಅಂದ್ರೆ ರಕ್ತದ ಬಗ್ಗೆ ಅಧ್ಯಯನ. ಅದು ರಕ್ತ ಎಲ್ಲಿ ಉತ್ಪತ್ತಿ ಆಗ್ತದೆ, ರಕ್ತದ ರೋಗಗಳು, ಅದರ ಬಗ್ಗೆ ಅಧ್ಯಯನ ಮಾಡ್ತದೆ. ಇದು ಸಿರಾಲಜಿ ಅಂದ್ರೆ ವೈಜ್ಞಾನಿಕ ಅಧ್ಯಯನ. ಸೈಟಾಲಜಿ ಅಂದ್ರೆ ಕೋಶಗಳ ಬಗ್ಗೆ ಅಧ್ಯಯನ. ಎಂಟಮೋಲಜಿ ಅಂದ್ರೆ ಕೀಟಗಳ ಅಧ್ಯಯನ. ಪೆಟ್ರೋಲಜಿ ಅಂದ್ರೆ ಶಿಲೆಗಳ ಅಧ್ಯಯನ. ಸಿಸ್ಮೋಲಜಿ ಅಂದ್ರೆ ಭೂಕಂಪಗಳ ಅಧ್ಯಯನ. ಪೆಟ್ರೋಲಜಿ ಅಂದ್ರೆ ಶಿಲೆಗಳ ಬಗ್ಗೆ ಅಧ್ಯಯನ. ಪೆಡಾಲಜಿ ಅಂದ್ರೆ ಮಣ್ಣಿನ ಅಧ್ಯಯನ. ಡರ್ಮಟೋಲಜಿ ಅಂದ್ರೆ ಚರ್ಮದ ಬಗ್ಗೆ ಅಧ್ಯಯನ. ಕಾರ್ಡಿಯಾಲಜಿ ಅಂದ್ರೆ ಹೃದಯಗಳ ಬಗ್ಗೆ ಅಧ್ಯಯನ. ಓಡೋಂಟಾಲಜಿ ಅಂದ್ರೆ ಹಲ್ಲುಗಳ ಬಗ್ಗೆ ಅಧ್ಯಯನ. ಮೆಟ್ರೋಲಜಿ ಅಂದ್ರೆ ತೂಕದ ಬಗ್ಗೆ ಅಧ್ಯಯನ. ನ್ಯೂಮಿಸ್ಮೆಟಿಕ್ ಅಂದ್ರೆ ನಾಣ್ಯಗಳ ಬಗ್ಗೆ ಅಧ್ಯಯನ. ಈ ಥರ ಎಲ್ಲವೂ ಗೊತ್ತಿರಬೇಕಾಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ. ಮಾನವನ ಮೆದುಳು. ಈಗ ತಾನೇ ಹೇಳಿದೆ ನಾನು, ಮಾನವನ ಮೆದುಳು ಎಲ್ಲಿದೆ ಅಂದ್ರೆ ಕ್ರೇನಿಯಂ ಎಂಬ ಮೂಳೆದೊಳಗೆ ಐತಿ ಅಂತ ಹೇಳಿದೆ. ಹೌದ್ರಿ. ಮೆದುಳು ಮತ್ತು ಮೆದುಳು ಬಳಿಯ ಸುತ್ತಲೂ 3 ಪೊರೆಗಳು ಕಂಡುಬರುತ್ತವೆ. ಇಲ್ಲಿ ನೋಡ್ರಿ, ಮೆದುಳು ಮತ್ತು ಮೆದುಳು ಸುತ್ತಲೂ 3 ಪೊರೆಗಳು ಕಂಡುಬರುತ್ತವೆ. DAP ಅಂತೇಳಿ ನೆನಪಿಟ್ಕೋಬಹುದು. DAP ಗೊಬ್ಬರ ಅಲ್ಲ, ಡೈಅಮೋನಿಯಂ ಫಾಸ್ಫೇಟ್ ಗೊಬ್ಬರ ಅಲ್ಲ. ಡಿ ಅಂದ್ರೆ ಮೆದುಳು ಬಳಿಯ ಸುತ್ತಲೂ 3 ಪೊರೆಗಳು ಕಂಡುಬರುತ್ತವೆ. ಹೊರಗಿನ ಪೊರೆಗೆ ಏನಂತ ಕರೀತಾರೆ ಅಂದ್ರೆ ಜ್ಯೂರಾಮೇಟರ್. ಮಧ್ಯದ ಪೊರೆ ಅರಕ್ನೋಯ್ಡ. ಹೌದು. ಒಳಗಿನ ಪೊರೆಗೆ ಏನಂತ ಕರೀತಾರೆ ಅಂದ್ರೆ ಪಿಯಾಮೀಟರ್. ಈ 3 ಪೊರೆಗಳನ್ನು ಒಟ್ಟಿಗೆ ಸೇರಿಸಿ ಏನಂತ ಕರೀತಾರೆ ಅಂದ್ರೆ ಮೆನೆಂಜಸ್ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ ರೀ? ಮೆನೆಂಜಸ್ ಅಂತೇಳಿ ಕರೀತಾರೆ. ಇಲ್ಲ ಅದು ನೋಡ್ರಿ, ಮೆನೆಂಜಸ್ ಅಂತೇಳಿ ಕರೀತಾರೆ. ಈ ಮೆನೆಂಜಸ್ಸಿಗೆ ಒಂದು ವೇಳೆ ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಏನಾದರೂ ಸೋಂಕು ಉಂಟಾಯ್ತಂದ್ರೆ ಇದಕ್ಕೆ ಬರುವ ಕಾಯಿಲೆ ಯಾವುದಪ್ಪ ಅಂದ್ರೆ ಮೆನೆಂಜೈಟಿಸ್. ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ನಾವು ಮೆದುಳು ಜ್ವರ. ನೋಡ್ರಿ, ಪ್ರಶ್ನೆ ಆಗಿದ್ದದ ಮೆನೆಂಜೈಟಿಸ್ ಇದು ದೇಹದ ಯಾವ ಭಾಗಕ್ಕೆ ಕಾಯಿಲೆ ಆಗ್ತದಂದ್ರೆ, ಯಾವ ಭಾಗ ಕಾಯಿಲೆ ಉಂಟು ಮಾಡ್ತದಂದ್ರೆ ಮೆದುಳು. ಹೌದ್ರಿ, ಮೆದುಳು ಜ್ವರ ಅಂತೇಳಿ ಕರಿತೇವೆ. ಹೌದ್ರಿ.
ಇನ್ನೊಂದು ಇದ್ರೊಳಗೆ ಏನಿರ್ತದೆ, ಮೆನೆಂಜಿಸ್ಗಳ ಮಧ್ಯದೊಳಗೆ ಒಂದು ದ್ರವ ಇರ್ತದೆ. ಏನಿರ್ತದೆ ರೀ? ದ್ರವ ಅಂದ್ರೆ ಲಿಕ್ವಿಡ್ ಇರ್ತದೆ. ಅದಕ್ಕೆ ಏನಂತಾರೆ ಅಂದ್ರೆ ಸೆರೆಬ್ರೋ ಸ್ಪೈನಲ್ ದ್ರವ. ಸೆರೆಬ್ರೋ ಸ್ಪೈನಲ್ ದ್ರವ ಅಂತೇಳಿ ಇರ್ತದೆ ಇದರೊಳಗೆ. ನೆಕ್ಸ್ಟ್ ನೋಡ್ರಿ, ಮೆದುಳನ್ನು 3 ಭಾಗಗಳನ್ನಾಗಿ ಅಧ್ಯಯನ ಮಾಡಲಾಗ್ತದೆ. ಮೆದುಳು 3 ಭಾಗಗಳನ್ನಾಗಿ ಅಧ್ಯಯನ ಮಾಡಲಾಗ್ತದೆ. ಒಂದನೇದ್ದು ಫೋರ್ ಬ್ರೈನ್, ಮುಮ್ಮೆದುಳು. ಇಲ್ಲದ ನೋಡ್ರಿ, ಫೋರ್ ಬ್ರೈನ್. ಹೌದ್ರಿ, ಇದು ಎದರದ್ದು ಪಾರ್ಟ್ಸ್ ಅಂದ್ರೆ ಬ್ರೈನ್. ಒಂದನೇದು ಮುಮ್ಮೆದುಳು, ಎರಡನೇದು ಮಧ್ಯ ಮೆದುಳು, ಮಿಡ್ ಬ್ರೈನ್. ಮೂರನೇದು ಹಿಂಡ್ ಅಥವಾ ಹೈಂಡ್ ಬ್ರೈನ್, ಹಿಮ್ಮೆದುಳು. ಈ ಮುಮ್ಮೆದುಳದೊಳಗೆ ಅಗೇನ್ ಯಾವುದ್ಯಾವುದನ್ನು ಅಧ್ಯಯನ ಮಾಡ್ತೇವೆ ಅಂದ್ರೆ ಸೆರೆಬ್ರಮ್ ಮತ್ತು ಡಯನ್ಸೆಫಲಾನ್. ಈ ಸೆರೆಬ್ರಮ್ ಇಂಗ್ಲೀಷ್ ವರ್ಡ್ ರೀ. ಕನ್ನಡದೊಳಗೆ ಏನಂತ ಕರೀತಾರೆ ಅಂದ್ರೆ ಮಹಾಮಸ್ತಿಷ್ಕ. ಹೌದ್ರಿ. ಮಧ್ಯ ಮೆದುಳೊಳಗೆ ಏನಿಲ್ಲ. ಹಿಮ್ಮೆದುಳದೊಳಗೆ ಇದರಲ್ಲಿ 3. ಹಿಮ್ಮೆದುಳದಾಗ 3: ಪಾನ್ಸ್ ಒರೋಲಿ, ಸೆರೆಬಿಲ್ಲಮ್. ಇಲ್ಲಿ ಮೆಡುಲಾ ಅಬ್ಲಾಂಗೇಟ ಅಂತೇಳಿ. ಇನ್ನು ನೋಡ್ರಿ, ಸೆರೆಬೆಲ್ಲಮ್ ಕನ್ನಡದೊಳಗೆ ಅನುಮಸ್ತಿಷ್ಕ ಅಂತೇಳಿ ಕರೀತಾರೆ. ಅನುಮಸ್ತಿಷ್ಕ. ಈ ಮೆಡುಲಾ ಅಬ್ಲಾಂಗೇಟಕ್ಕೆ ಏನಂತ ಕರೀತಾರೆ ಅಂದ್ರೆ ಮಣಿಶಿರ ಅಂತೇಳಿ ಕರೀತಾರೆ. ಈಗ ಒಂದೊಂದಾಗಿ ನೋಡೋಣ. ಮೊದಲನೇದು ಸೆರೆಬ್ರಮ್. ನೋಡ್ರಿ, ಸೆರೆಬ್ರಮ್ನ ಕಾರ್ಯ ಏನೇನು ಇರ್ತದಪ್ಪ ಅಂದ್ರೆ, ಅಥವಾ ಅದರ ಕುರಿತು ಸೆರೆಬ್ರಮ್ ಅಥವಾ ಮಹಾಮಸ್ತಿಷ್ಕ. ಸೆರೆಬ್ರಮ್ ಅಥವಾ ಮಹಾಮಸ್ತಿಷ್ಕ. ನೋಡ್ರಿ, ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದಂದ್ರೆ ಸೆರೆಬ್ರಮ್ ಅಥವಾ ಮಹಾಮಸ್ತಿಷ್ಕ. ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದಂದ್ರೆ ಸೆರೆಬ್ರಮ್. ಈ ಸೆರೆಬ್ರಮ್ದ ಹೊರಭಾಗಕ್ಕೆ ಕಾರ್ಟೆಕ್ಸ್ ಅಂತೇಳಿ ಕರೀತಾರೆ. ಏನಂತ ಕರಿತಾರೆ? ಕಾರ್ಟೆಕ್ಸ್. ನೋಡ್ರಿ, ಇಲ್ಲಿ ಇದು ನೋಡ್ರಿ, ಇದು ಏನು ಕಾಣಿಸ್ತದಲ್ಲ, ಇಲ್ಲಿ ಎಲ್ಲದ ಒಂದು ಚಿತ್ರ. ಇಲ್ಲ ನೋಡ್ರಿ, ಸೆರೆಬ್ರಮ್. ಇದು ಒಟ್ಟು ಸೆರೆಬ್ರಮ್ನೇ. ಅಂದ್ರೆ ನೋಡ್ರಿ, ಇದೆಷ್ಟು ಚಿತ್ರ ತೆಗೆದ್ರೆ ಇದ್ರೊಳಗೆ ಏನು 80% ಸೆರೆಬ್ರಮ್ನೇ ಅದ. ಹೀಗಾಗಿ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಂದ್ರೆ ಸೆರೆಬ್ರಮ್. ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ ಸೆರೆಬ್ರಮ್. ಹೌದ್ರಿ. ಈ ಸೆರೆಭಾಗದಾಗ ನೋಡ್ರಿ, ಸೆರೆಬ್ರಮ್ದ ಹೊರಭಾಗ ಕಾರ್ಟೆಕ್ಸ್. ಇದಕ್ಕೇನಂತ ಕರೀತಾರೆ ಅಂದ್ರೆ ಕಾರ್ಟೆಕ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾರ್ಟೆಕ್ಸ್. ಇದರ ಅರ್ಥ ಏನಂದ್ರೆ ತೊಗಟೆ ಅಂದಂಗೆ. ಏನ್ರಿ? ತೊಗಟೆ ಅಥವಾ ಪದರು ಅಂದಂಗೆ. ಇದು ಯಾವ ಕಲರ್ದಾಗ ಇರ್ತದಂದ್ರೆ ಬೂದು, ಗ್ರೇ. ಇದು ಬೂದು ಬಣ್ಣದೊಳಗೆ ಇರ್ತದೆ. ಹೌದ್ರಿ. ಈ ಕಾರ್ಟೆಕ್ಸ್ ನೋಡ್ರಿ ಎಷ್ಟು ಫೋಲ್ಡ್ ಆಗಿರ್ತದೆ, ಎಷ್ಟು ಈಗ ಹಿಂಗೆ ಕಾಣಿಸ್ತದಲ್ಲ ಸ್ಪ್ರಿಂಗ್ ಗತ್ಲೆ, ಎಷ್ಟು ಫೋಲ್ಡ್ ಆಗಿರ್ತದೆ ಅಷ್ಟು ಅದು ಮಾನವನ ಬುದ್ಧಿವಂತಿಕೆಗೆ ನಿದರ್ಶನ ಆಗಿರ್ತದೆ. ಹಿಂಗಿತ್ತು ಅಂದ್ರೆ ಇದ್ರೊಳಗೆ ಹಿಂಗೆ ಯಾವ್ದು ಫೋಲ್ಡ್ ಆಗಿರ್ತದೆ, ಈತ ಬುದ್ಧಿವಂತ ಆಗಿರ್ತಾನೆ ಅಂತೇಳಿ ಕನ್ಸಿಡರ್ ಆಗ್ತದೆ. ಇವ ಬುದ್ಧಿವಂತ ಅಲ್ಲ ಅಂತೇಳಿ. ಅಂದ್ರೆ ಎಷ್ಟು ಫೋಲ್ಡ್ ಆಗಿರ್ತದೆ, ಎಷ್ಟು ಮಡಿಕೆಗಳಿರ್ತಾವೋ ಅದರ ಮ್ಯಾಗ ಬುದ್ಧಿವಂತಿಕೆ ಇದು ಆಗ್ತದೆ. ಹೌದ್ರಿ. ಈ ಸೆರೆಬ್ರಮ್ನೇ ಮಹಾಮಸ್ತಿಷ್ಕನೇ ಈಗ ಹಿಂಗೆ ಬ್ರೈನ್ ಅದಲ್ರಿ. ಈ ಬ್ರೈನನ್ನು 2 ಭಾಗಗಳನ್ನಾಗಿ ಮಾಡ್ತೇವೆ. ಒಂದು ಲೆಫ್ಟ್ ಬ್ರೈನ್, ಇನ್ನೊಂದು ರೈಟ್ ಬ್ರೈನ್. ಇದು ಲೆಫ್ಟ್ ಬ್ರೈನ್ ಮೆದುಳಿನ ಎಡಭಾಗ ದೇಹದ ಬಲಭಾಗವನ್ನು ನಿಯಂತ್ರಿಸ್ತದೆ. ಮೆದುಳಿನ ಬಲಭಾಗ ದೇಹದ ಎಡಭಾಗವನ್ನು ನಿಯಂತ್ರಣ ಮಾಡ್ತದೆ.
ದೇಹದ ಎಡಭಾಗವನ್ನು ನಿಯಂತ್ರಣ ಮಾಡ್ತದೆ. ಹೌದ್ರಿ. ಇದಕ್ಕೆ ಏನಂತ ಕರೀತಾರಂದ್ರೆ ನೋಡಿರಿ, ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಇಲ್ಲಿ ಪ್ಯಾರಲೈಸಿಸ್ ಇದು ಆಯ್ತಂದ್ರೆ ಪ್ಯಾರಲೈಸಿಸ್ ಅಥವಾ ನಮ್ಮ ಇದರೊಳಗೆ ಏನಂತ ಪಾರ್ಸಿ ಅಂತೇವೆ. ಒಂದು ವೇಳೆ ದೇಹದ ಮೆದುಳಿನ ಬಲಭಾಗಕ್ಕೆ ಪಾರ್ಸಿ ಆಗಿತ್ತಂದ್ರೆ ದೇಹದ ಎಡಭಾಗದ ನಿಯಂತ್ರಣವನ್ನು ಕಳೆದುಕೊಳ್ತಾನೆ. ಒಂದು ವೇಳೆ ಪಾರ್ಸಿ ಮೆದುಳಿನ ಎಡಭಾಗಕ್ಕೆ ಹೊಡೆದಿತ್ತಂದ್ರೆ ದೇಹದ ಬಲಭಾಗದ ನಿಯಂತ್ರಣವನ್ನು ಕಳೆದುಕೊಳ್ತಾನೆ. ಇಷ್ಟು ಗೊತ್ತಿರಬೇಕು. ಇಷ್ಟಲ್ಲದೆ ಸೆರೆಬ್ರಮ್ನ ಪ್ರಮುಖ ಕಾರ್ಯಗಳು ಫಂಕ್ಷನ್ಸ್ ಏನಪ್ಪ ಅಂದ್ರೆ ಇದರ ಪ್ರಮುಖ ಕಾರ್ಯಗಳೇನೆಂದ್ರೆ ಇದು ಪ್ರಜ್ಞೆಯ ಕೇಂದ್ರವಾಗಿದೆ. ಇದು ಪ್ರಜ್ಞೆಯ ಕೇಂದ್ರವಾಗಿದೆ. ಮಾನಸಿಕ ಚಟುವಟಿಕೆಗಳ ಕಾರ್ಯ ಮಾಡುತ್ತದೆ. ಮಾನಸಿಕ ಚಟುವಟಿಕೆಗಳ ಕಾರ್ಯ ಜ್ಞಾಪಕ ಶಕ್ತಿಯ ಕಾರ್ಯವಾಗಿದೆ. ಇದರ ಮೇಲೆ ಬುದ್ಧಿಶಕ್ತಿ ನಿರ್ಧಾರವಾಗುತ್ತದೆ. ಇವೆಲ್ಲವೂ ಎದರದಪ್ಪ ಅಂದ್ರೆ ಸೆರೆಬ್ರಮ್ನ ಕಾರ್ಯಗಳು. ಇವೆಲ್ಲವೂ ಸೆರೆಬ್ರಮ್ನ ಕಾರ್ಯಗಳು. ಹೌದ್ರಿ. ನೆಕ್ಸ್ಟ್ ಎರಡನೇದು ಡಯನ್ ಸೆಪ್ಲಾನ್. ಎರಡನೇದು ಯಾವುದ್ರಿ? ಮುಮ್ಮೆದುಳದೊಳಗೆ ಎರಡನೇದು ಡಯನ್ ಸೆಪ್ಲಾನ್. ಕಾರ್ಟೆಕ್ಸ್ ನೋಡ್ರಿ ಸೆರೆಬ್ರಮ್ ಮಹಾಮಸ್ತಿಷ್ಕ ಮೆದುಳಿನ ದೊಡ್ಡದಾದ ಭಾಗ. ಇದ್ರೊಳಗೆ ಏನಿರ್ತದೆ ರೀ? ಕಾರ್ಟೆಕ್ಸ್ ಇರ್ತದೆ. ಹೌದ್ರಿ. ಕಾರ್ಟೆಕ್ಸ್ ಇರ್ತದೆ, ಬೂದ ಕಲರ್ದೊಳಗೆ ಇರ್ತದೆ. ಇದ್ರೊಳಗೆ ಇನ್ನೊಂದು ಇರ್ತದೆ ಮೆಡುಲಾ ಇರ್ತದೆ, ಅದು ವೈಟ್ ಕಲರ್ದಾಗ ಇರ್ತದೆ. ಮೆಡುಲಾ ನ್ಯೂರಾನ್ಸ್ ಅಂತೇಳಿ ಬರ್ತದೆ, ಅದ್ರೊಳಗೆ ಬರ್ತದೆ ವೈಟ್ ಇದ್ರೊಳಗೆ ಇರ್ತದೆ. ಕಾರ್ಟೆಕ್ಸ್ ಭಾಗ ಇರ್ತದೆ. ಹೌದ್ರಿ. ದೇಹದ ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದಂದ್ರೆ ಸೆರೆಬ್ರಮ್. ಯಾವುದ್ರಿ? ಸೆರೆಬ್ರಮ್. ಹೌದ್ರಿ. ಇದು ದೇಹದ ಏನ್ರಿ ಮೆದುಳಿನ ಬಲಭಾಗ ದೇಹದ ಎಡಭಾಗವನ್ನು ನಿಯಂತ್ರಿಸ್ತದೆ. ಮೆದುಳಿನ ಎಡಭಾಗ ದೇಹದ ಬಲಭಾಗವನ್ನು ನಿಯಂತ್ರಣ ಮಾಡ್ತದೆ. ಹೌದ್ರಿ. ಇದು ಪ್ರಜ್ಞೆಯ ಕೇಂದ್ರವಾಗಿದೆ. ಸೆರೆಬ್ರಮ್ ಪ್ರಜ್ಞೆಯ ಕೇಂದ್ರ. ಇದು ಮಾನಸಿಕ ಚಟುವಟಿಕೆಗಳ ಕೇಂದ್ರ ಯಾವುದಂತ ಕೇಳಿದ್ರೆ ಸೆರೆಬ್ರಮ್. ಜ್ಞಾಪಕ ಶಕ್ತಿಯ ಕೇಂದ್ರ ಯಾವುದತ್ತಂದ್ರೆ ಸೆರೆಬ್ರಮ್. ಅಂದ್ರೆ ಜಾಣತನಕ ಸಂಬಂಧಿಸಿದ್ದು ಇದು ಸೆರೆಬ್ರಮ್. ಜಾಣತನಕ ಸಂಬಂಧಿಸಿದೆ ಯಾವುದಂದ್ರೆ ಸೆರೆಬ್ರಮ್. ನೆಕ್ಸ್ಟ್ ಡಯನ್ ಸೆಪಲಾನ್. ಇಂಪಾರ್ಟೆಂಟ್ ನೋಡ್ರಿ. ಡಯನ್ ಸೆಪಲಾನ್. ಎರಡನೇದು ಯಾವುದು? ಡಯನ್ ಸೆಪಲಾನ್. ಈ ಡಯನ್ ಸೆಫಲಾನದೊಳಗೆ 3 ಭಾಗಗಳು ಕಂಡು ಬರ್ತಾವೆ. ಮತ್ತು ಎಪಿಥೆಲ್ಯಾಮಸ್, ಥೆಲ್ಯಾಮಸ್ ಮತ್ತು ಹೈಪೋಥೆಲ್ಯಾಮಸ್. ಇಲ್ಲದ ನೋಡ್ರಿ. ಇದು ಎಲ್ಲವೂ ಏನ್ರಿ? ಇಲ್ಲಿ ನೋಡ್ರಿ ಕಾರ್ಟೆಕ್ಸ್. ಇದು ಈ ಥರ ಹಿಂಗೆ ಫೋಲ್ಡ್ ಇರೋದು. ಇದು ಹೊರಗಿನ ತೊಗಟಿಗೆ ಏನಂತ ಕರೀತಾರೆ? ಕಾರ್ಟೆಕ್ಸ್ ಅಂತ ಕರೀತಾರೆ. ಹೌದ್ರಿ. ನಾ ಈಗ ನೋಡಿದೆವು. ಇದು ಸೆರೆಬ್ರಮ್ದ ಪಾರ್ಟ್. ಹೌದ್ರಿ. ನೆಕ್ಸ್ಟ್ ಇದ್ರೊಳಗೆ ಬರೋದು ಡಯನ್ ಸೆಪ್ಲಾನ್ದೊಳಗೆ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ನೋಡ್ರಿ. ಎಪಿಥೆಲ್ಯಾಮಸ್, ಡಯನ್ ಸೆಪ್ಲಾನ್ ಪಾರ್ಟ್ ಇರೋದು ಎಪಿಥೆಲ್ಯಾಮಸ್, ಥೆಲ್ಯಾಮಸ್, ಹೈಪೋಥೆಲ್ಯಾಮಸ್. ಎಪಿಥೆಲ್ಯಾಮಸ್, ಥೆಲ್ಯಾಮಸ್ ಮತ್ತು ಹೈಪೋಥೆಲ್ಯಾಮಸ್. ಹೈಪೋಥೆಲ್ಯಾಮಸ್ದ ಮೇನ್ ನೋಡ್ರಿ. ಇಲ್ಲಿ ಇದು ಎಪಿಥೆಲ್ಯಾಮಸ್ ಭಾಗದಲ್ಲಿ ಫೀನಿಯಲ್ ಗ್ರಂಥಿ ಕಂಡು ಬರ್ತದೆ. ಇಂಪಾರ್ಟೆಂಟ್. ಎಪಿಥೆಲ್ಯಾಮಸ್ ಅದಲ್ರಿ. ಎಪಿಥೆಲ್ಯಾಮಸ್ ಇದ್ರೊಳಗೆ ಫೀನಿಯಲ್ ಗ್ರಂಥಿ ಕಂಡು ಬರ್ತದೆ. ಫೀನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್ ನೋಡಿದ. ಫೀನಿಯಲ್ ಗ್ಲ್ಯಾಂಡ್ ಅಥವಾ ಫೀನಿಯಲ್ ಗ್ರಂಥಿ ಕಂಡು ಬರ್ತದೆ. ಈ ಫೀನಿಯಲ್ ಗ್ರಂಥಿಗೆ ಏನಂತ ಕರೀತಾರೆ ಅಂದ್ರೆ ಮೂರನೇ ಗಡಿಯಾರ ಅಂತ ಕರೀತಾರೆ, ಅಥವಾ ಮೂರನೇ ಕಣ್ಣು ಅಂತೇಳಿ ಕರೀತಾರೆ. ಮೂರನೆಯ ಕಣ್ಣು ಅಥವಾ ಮನುಷ್ಯನ ಮಾನಸಿಕ ಗಡಿಯಾರ ಅಥವಾ ಮೂರನೇ ಕಣ್ಣು ಅಂತೇಳಿ ಕರಿತೇವೆ ಫೀನಿಯಲ್ ಗ್ಲ್ಯಾಂಡಿಗೆ. ಹೌದ್ರಿ. ಇದು ಥೆಲ್ಯಾಮಸ್ ಪಂಚೇಂದ್ರಿಯಗಳ ಮೂಲಕ ಬಂದಂಥ ಸಂದೇಶವನ್ನು ಸ್ವೀಕರಿಸಿ ಮಹಾಮಸ್ತಿಷ್ಕ ಏನು ಮಾಡುತ್ತದೆ? ಟ್ರಾನ್ಸ್ಫರ್ ಮಾಡ್ತದೆ ಥೆಲ್ಯಾಮಸ್. ಇದರೊಳಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಹೈಪೋಥೆಲ್ಯಾಮಸ್. ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ. ಹೈಪೋಥೆಲ್ಯಾಮಸ್. ಈ ಹೈಪೋಥೆಲ್ಯಾಮಸ್ದು ಏನಪ್ಪ ಅಂದ್ರೆ ಹೈಪೋಥೆಲ್ಯಾಮಸ್ ಭಾಗ ADH ಅಂದರೆ ಆ್ಯಂಟಿ ಡ್ಯೂರೆಟಿಕ್ ಹಾರ್ಮೋನನ್ನು ಸ್ರವಿಕೆ ಮಾಡಿ ಇದರಿಂದ ದೇಹದ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ.
ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ. ನೋಡಿರಿ, ನೀರಿನ ಸಮತೋಲನ ಅಂದ್ರೆ ಈಗ ಬೆವರಿನ ಮುಖಾಂತರ ನಮ್ಮ ಶರೀರದ 70% ನೀರಿನಿಂದ ಪ್ರತಿ ಜೀವಕೋಶದಲ್ಲಿ ನೀರೈತಿ. ಹೌದ್ರಿ. ರಕ್ತ, ಲಿಂಫರಸ, ಬೆವರು, ಜ್ವಲರಸ, ಜೀರ್ಣರಸಗಳು, ಕಲ್ಮಶಗಳು, ಹೊರಹಾಕುವ ಮೂತ್ರ ಎಲ್ಲವೂ ನೀರೇ. ನೀರಿನ ಅಂಶ ಕಡಿಮೆ ಆದರೆ ಅಪಾಯ ಆಗ್ತದೆ. ಹೌದ್ರಿ. ಅಂಗಾಂಗಗಳು ಹಾನಿಗೀಡಾಗ್ತವೆ. ಒಂದು ವೇಳೆ ಪ್ರಾಣವೇ ಹೋಗಬಹುದು. ನಾವು ಎಷ್ಟು ನೀರು ಕುಡಿಯಬೇಕು ಅಥವಾ ನೀರು ಕುಡಿಯಬಾರದೆನ್ನುವುದನ್ನು ಶರೀರದಿಂದ ಹೊರಗೆ ಎಷ್ಟು ನೀರು ಹೋಗಬೇಕೆನ್ನೋದು ನಿರ್ಧರಿಸೋದು ಯಾವುದಪ್ಪ ಅಂದ್ರೆ ಹೈಪೋಥೆಲಾಮಸ್. ಯಾವುದ್ರ ಬಗ್ಗೆ ಹೇಳತ್ತೀನಿ ಎಲ್ಲವೂ ಹೈಪೋಥೆಲಾಮಸ್. ಹೌದ್ರಿ. ಹೈಪೋಥೆಲಾಮಸ್ ಆದೇಶದ ಮೇರೆಗೆ ಪಿಟ್ಯೂಟರಿ ಗ್ರಂಥಿ ಏನು ಮಾಡ್ತದೆ, ಇದು ಇಂಪಾರ್ಟೆಂಟ್ ರೀ. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡ್ತಂದ್ರೆ ವೇಸೋಪ್ರೆಸ್ಸಿನ್ ಎಂಬ ಹಾರ್ಮೋನನ್ನು ಸ್ರವಿಕೆ ಮಾಡ್ತದೆ. ವೇಸೋಪ್ರೆಸ್ಸಿನ್ ಎಂಬ ಹಾರ್ಮೋನನ್ನು ಸ್ರವಿಕೆ ಮಾಡ್ತದೆ. ಹೌದ್ರಿ. ಇಲ್ಲಿ ನೋಡ್ರಿ, ಈ ಪಿಟ್ಯೂಟರಿ ಗ್ಲ್ಯಾಂಡಿಗೆ ಏನಂತೇಳಿ ಕರೀತಾರಪ್ಪ ಅಂದ್ರೆ ಗ್ರಂಥಿಗಳ ರಾಜ್ಯ ಅಥವಾ ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರೀತಾರೆ. ಮಾಸ್ಟರ್ ಗ್ಲ್ಯಾಂಡ್ ಅಥವಾ ಗ್ರಂಥಿಗಳ ರಾಜ್ಯ ಅಂತೇಳಿ ಕರೀತಾರೆ ಪಿಟ್ಯೂಟರಿ ಗ್ಲ್ಯಾಂಡಿಗೆ. ಈ ಪಿಟ್ಯೂಟರಿ ಗ್ಲ್ಯಾಂಡನ್ನು ನಿಯಂತ್ರಣ ಮಾಡೋದು ಯಾವುದಪ್ಪ ಅಂದ್ರೆ ಹೈಪೋಥೆಲಾಮಸ್. ಹೀಗಾಗಿ ಹೈಪೋಥೆಲಾಮಸ್ಸಿಗೆ ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರೀತಾರೆ. ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಹೈಪೋಥೆಲಾಮಸ್ಸಿಗೆ ಕರೀತಾರೆ. ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ಹಿಡಿತದೊಳಗೆ ಇಟ್ಕೊಂಡು ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂದ್ರೆ ಹೈಪೋಥೆಲಾಮಸ್ ಭಾಗ. ಹೌದ್ರಿ. ಒತ್ತಡ ಸನ್ನಿವೇಶ ಫೈಟ್ ಫ್ಲೈಟ್ ರೆಸ್ಪಾನ್ಸ್ ಅಂತೇಳಿ ಕರೀತಾರೆ. ಯಾವುದೇ ರೀತಿಯ ಮಾನಸಿಕ ಒತ್ತಡ ಉಂಟಾದಾಗ ಕಾಣಿಸ್ಕೊಂಡಾಗ ಆಕ್ರಮಣಶೀಲತೆ ಅಥವಾ ಪಲಾಯನ ಮಾಡುವುದು ಎಲ್ಲವೂ ಎದರ ಮ್ಯಾಗೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ಹೈಪೋಥೆಲಾಮಸ್. ಆಹಾರ ಸೇವನೆ, ಹಸಿವಾಗೋದು, ಆಹಾರ ಸೇವನೆ ಬೇಕು ಬೇಡ ಅನ್ನೋದು ಇದು ಮಾಡ್ಕೊಳ್ಳೋದು, ಲೈಂಗಿಕ ಆಸಕ್ತಿ ಎಲ್ಲವೂ ಎದರ ಮ್ಯಾಗಿರ್ತದೆ ಅಂದ್ರೆ ಹೈಪೋಥೆಲಾಮಸ್. ಇಷ್ಟು ಗೊತ್ತಿರಬೇಕು ರೀ. ಇನ್ನು ನೆಕ್ಸ್ಟ್ ಮುಮ್ಮೆದುಳು ಕಾರ್ಯಗಳದು. ಹೌದ್ರಿ. ಇನ್ನು ಇದರೊಳಗೆ ಎರಡನೇದು ಯಾವುದು ಮಧ್ಯ ಮೆದುಳಾಗ ಏನು ಅಷ್ಟೊಂದು ಏನಿಲ್ಲ. ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ಮತ್ತು ಮುಮ್ಮೆದುಳಿನಿಂದ ಹಿಮ್ಮೆದುಳಿಗೆ ಸಂದೇಶಗಳನ್ನು ಸಾಗಾಣಿಕೆ ಮಾಡುವ ನಿಲ್ದಾಣದಂತೆ ವರ್ತನೆ ಮಾಡುತ್ತದೆ ಯಾವುದಪ್ಪ ಅಂದ್ರೆ ಮಧ್ಯದ ಮೆದುಳು. ಹೀಗಾಗಿ ಇದಕ್ಕೆ ಬ್ರಿಡ್ಜ್ ಅಂತೇಳಿ ಕರೀತಾರೆ. ಎರಡೂ ಮೆದುಳುಗಳ ನಡುವಿನಿರುವ ಬ್ರಿಡ್ಜ್ ಅಥವಾ ರೈಲ್ವೆ ಸ್ಟೇಷನ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಸಂಪರ್ಕ ಕಲ್ಪಿಸಿಕೊಡ್ತದೆ. ನೆಕ್ಸ್ಟ್ ಹಿಂಡ್ ಬ್ರೈನ್ ಮೆದುಳಿನ ಇಲ್ಲ ಅದು ನೋಡ್ರಿ, ಹಿಂಡ್ ಬ್ರೈನ್ ಮೆದುಳಿನ ಕೊನೆಯ ಭಾಗ ಹಿಂಡ್ ಬ್ರೈನ್. ಹೌದ್ರಿ. ಇದರೊಳಗೆ ಯಾವುದು ಪ್ರಮುಖವಾಗಿದೆ ಅಂದ್ರೆ ಸೆರೆಬಿಲ್ಲಮ್. ಇಲ್ಲಿ ಅದು ನೋಡ್ರಿ, ಸೆರೆಬಿಲ್ಲಮ್ ಕನ್ನಡದಾಗ ಅನುಮಸ್ತಿಷ್ಕ ಅಂತ ಕರೀತಾರೆ. ಇದು ಮೆದುಳಿನ ಯಾವುದ್ರಿ ಸೆರೆಬಿಲ್ಲಮ್, ಮೆದುಳಿನ ಎರಡನೇ ದೊಡ್ಡದಾದ ಭಾಗ ಯಾವುದ್ರಿ ಸೆರೆಬೆಲ್ಲಮ್, ಅನುಮಸ್ತಿಷ್ಕ ಅಂತಲೂ ಕರೀತಾರೆ ಕನ್ನಡದಾಗ, ಎರಡನೇ ದೊಡ್ಡದಾದ ಭಾಗ. ಹೌದ್ರಿ. ಇದು ಏನು ಮಾಡ್ತದಪ್ಪ ಅಂದ್ರೆ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ. ದೇಹದ ಸಮತೋಲನವನ್ನು ಏನು ಮಾಡ್ತದೆ ಕಾಪಾಡುತ್ತದೆ. ದೇಹದ ಸಮತೋಲನವನ್ನು ಕಾಪಾಡ್ತದೆ. ನೋಡ್ರಿ, ಒಂದು ವೇಳೆ ಕುಡುಕ ಮನುಷ್ಯ ಇರ್ತಾನೆ. ಆ ಕುಡುಕ ಮನುಷ್ಯನ ಹಾವಭಾವ ಅಥವಾ ಚಲನೆಗಳೇನಾಗ್ತಾವೆ ಬೇರೆ ಬೇರೆ ರೀತಿ ಆಗ್ತಿರ್ತವೆ. ಬೇರೆ ಅಂದರೆ ಏನು ರೀ, ಸಮತೋಲನ ಇರಲ್ಲ. ಅಂಕುಡೊಂಕಾಗಿ ನಡೆಯೋದು ಅಥವಾ ರೋಡ್ ಕಡೆಯಿಂದ ಈ ಕಡೆ ವಾಲಾಡ್ಕೊಂಡು ಹೋಗ್ತಾನೆ. ಆ ಮೆದುಳುದೊಳಗೆ ಅವ ಡ್ರಿಂಕ್ ಮಾಡಿದ ಮನುಷ್ಯಾಗ ಯಾವ ಪಾರ್ಟ್ ವೀಕ್ ಆಗಿರ್ತದಪ್ಪ ಆ ಸಂದರ್ಭದೊಳಗೆ ಅಂದ್ರೆ ಸೆರೆಬೆಲ್ಲಮ್ ಇನ್ಆ್ಯಕ್ಟಿವ್ ಆಗಿರ್ತದೆ. ಹೀಗಾಗಿ ಅವೇನು ಮಾಡ್ತಾನೆ ಅಂಕುಡೊಂಕಾಗಿ ನಡೀತಿರ್ತಾನೆ. ಹೌದ್ರಿ. ನೆಕ್ಸ್ಟ್ ಈಗ ಯಾರಾದರೂ ಜಿಮ್ನಾಸ್ಟಿಕ್ ಇರ್ತಾರೆ ಅಂದ್ರೆ ಒಂದು ವಯರ್ ಇರ್ತದೆ, ಹಗ್ಗ ಇರ್ತದೆ, ಹಗ್ಗದ ಮೇಲೆ ನಡೆಯೋಂಗೆ ಚಾಕಚಕ್ಯತೆಯನ್ನು ಬಳಸ್ಕೊಂಡಿರ್ತಾರೆ. ಅಥವಾ ವೀಣೆಯನ್ನು ನುಡಿಸೋರು ಇರ್ತಾರೆ, ಅಥವಾ ಶಿಕ್ಷಕರು ಇರ್ತಾರೋ ಸ್ಪೀಡಾಗಿ ಬರೀತಿರ್ತಾರೆ, ದುಂಡಾಗಿ ಬರೀತಿರ್ತಾರೆ. ಹೌದ್ರಿ. ಟೇಲರ್ ಇರ್ತಾನೆ, ಸೂಜಿ ಒಳಗೆ ದಾರವನ್ನು ಪೋಣಿಸ್ತಾನೆ. ಇವೆಲ್ಲವಕ್ಕೂ ಕಾರಣ ಯಾವುದಪ್ಪ ಅಂದ್ರೆ ಸೆರೆಬೆಲ್ಲಮ್ ಆಗಿರ್ತದೆ. ಇದೆಲ್ಲದಕ್ಕೂ ಕಾರಣ ಯಾವುದ್ರಿ ಸೆರೆಬೆಲ್ಲಮ್. ಅನುಮಸ್ತಿಷ್ಕ ಯಾರೊಳಗೆ ಆ್ಯಕ್ಟಿವ್ ಇರ್ತದೆ ನೋಡಿ ಅವರು. ಏನಾದರೂ ಒಂದು ಇನ್ಆ್ಯಕ್ಟಿವ್ ಆಗಿತ್ತು ಅಥವಾ ವೀಕ್ ಆಗಿತ್ತಂದ್ರೆ ಆ ಮನುಷ್ಯರಿಗೆ
ಮೂಗಿನ ಮೇಲೆ ಸೊಳ್ಳೆ ಕೂತರು ಹೊಡ್ಕೊಳಕ್ಕೆ ಅಂದ್ರೆ ಇದು ಮಾಡ್ಕೊಳಕ್ಕೆ ಬರಲ್ಲ, ಅವ್ರು ಅದು ಅಷ್ಟು ಅಶಕ್ತರಾಗಿ ಬಿಡ್ತಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಸೆರೆಬೆಲ್ಲಮ್. ಎರಡನೇ ದೊಡ್ಡದಾದ ಭಾಗ ರೀ ಇದು, ಹೌದ್ರಿ. ಎರಡನೇ ದೊಡ್ಡದಾದ ಭಾಗ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ, ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ. ಮುಂದೆ ಫಾನ್ಸ್, ಇಲ್ಲದ ನೋಡಿರಿ, ಇದು ಫಾನ್ಸ್. ಇದು ಸೆರೆಬೆಲ್ಲಮ್ ಬಗ್ಗೆ ಆಯಿತು. ನೆಕ್ಸ್ಟ್ ಫಾನ್ಸ್. ಈ ಫಾನ್ಸ್ ಮುಖದ ಹಾವಭಾವಗಳನ್ನು ನಿಯಂತ್ರಿಸುತ್ತದೆ. ಈಗ ಸಿನಿಮಾ ಆ್ಯಕ್ಟರ್ಸ್ ಇರ್ತಾರೆ, ಹೌದ್ರಿ. ಅವು ಆ್ಯಕ್ಟಿಂಗ್ ಮಾಡೋಕೆ ಮುಖದೊಳಗೆ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ಕೊಡ್ತಿರ್ತಾರೆ. ಹೀಗಾಗಿ ಅವ್ರದ್ದೇನು ರೀ ಫಾನ್ಸ್ ಸ್ಟ್ರಾಂಗ್ ಇರ್ತದೆ ಅಂತ ಹೇಳ್ಬೋದು. ಊಟ ಮಾಡೋ ಮುಂದೆ ಅಗಿಯೋದಾಗಿರ್ಬೋದು, ಉಸಿರಾಟದ ಇದು ಹಾವಭಾವ, ಇದನ್ನೆಲ್ಲ ನಿಯಂತ್ರಿಸೋದು ಯಾವುದು ರೀ? ಫಾನ್ಸ್. ನೆಕ್ಸ್ಟ್ ಮೆಡುಲಾ ಅಬ್ಲಾಂಗೇಟ. ಈ ಮೆಡುಲಾ ಅಬ್ಲಾಂಗೇಟ ಅಂದ್ರೆ ಇದೇ ಮುಂದೆ ಏನಾಗ್ತದೆ ರೀ? ಮೆಡುಲಾ ಅಬ್ಲಾಂಗೇಟ ಕುತ್ತಿಗೆ ಭಾಗದಿಂದ ಮೆದುಳು ಬಳಿಗೆ ಹೋಗಿ ಸೇರ್ಕೋತದೆ, ಹೌದ್ರಿ. ಈ ಮೆಡುಲಾ ಅಬ್ಲಾಂಗೇಟದ ಒಂದು ಪ್ರಮುಖ ಕಾರ್ಯ ಏನಪ್ಪ ಅಂದ್ರೆ ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸೋದು. ಏನು ರೀ ಅನೈಚ್ಛಿಕ ಚಟುವಟಿಕೆಗಳು ಅಂದ್ರೆ ಇವು ನಮ್ಮ ಕಂಟ್ರೋಲ್ದೊಳಗೆ ಇರೋಲ್ಲ. ನಮ್ಮ ಕಂಟ್ರೋಲ್ದೊಳಗೆ ಇರದೇ ಇರೋದಂದ್ರೆ ಈಗ ನೋಡಿರಿ, ನಾವು ಕೈ ಎತ್ತಬೇಕಂದ್ರೆ ಎತ್ತುತ್ತೇವೆ, ಕೈ ಮೇಲೆ ಮಾಡಬೇಕಂದ್ರೆ ಮಾಡ್ತೇವೆ, ಕೆಳಗೆ ಮಾಡಬೇಕಂದ್ರೆ ಮಾಡ್ತೇವೆ, ಹೌದ್ರಿ. ಮುಷ್ಟಿ ಕಟ್ಟಬೇಕಂದ್ರೆ ಮುಷ್ಟಿ ಕಟ್ತೇವೆ, ಇದು ನಮ್ಮ ಕಂಟ್ರೋಲ್ದೊಳಗೆ ಅದು. ಅದೇ ಹೃದಯದ ಬಡಿತ ನಿಲ್ಲಿಸಬೇಕು ಅಥವಾ ಸ್ಟಾಪ್ ಮಾಡಬೇಕು ಅಥವಾ ಹೆಚ್ಚಿಗೆ ಮಾಡಬೇಕು, ಇವೇನೂ ನಮ್ಮ ಕೈಗಿಂದಿಲ್ಲ, ಹೌದ್ರಿ. ವಾಂತಿ, ಇದು UPSC ಕೇಳಿದ ಪ್ರಶ್ನೆ. ವಾಂತಿ, ಹೌದು, ಇದೊಂದು ಅನೈಚ್ಛಿಕ ಘಟನೆಯೇ. ಜೀರ್ಣನಾಳದ ಕಾರ್ಯ, ನಾವು ಊಟ ಮಾಡ್ಕೊಂಡು ಸಂಜೆಗೆ ಮಲ್ಕೊಂಡ್ರೆ ಆಯಿತು, ಅದು ಡೈಜೆಸ್ಟ್ ಮಾಡಬೇಕು, ನಾವು ಮಾಡಬೇಕು ಅಥವಾ ಮಾಡಬಾರ್ದು ಅಂತೇಳಿ ಕಮಾಂಡ್ ಮಾಡೋಕ್ಕಾಗಲ್ಲ, ಹೌದ್ರಿ. ಅದು ತನ್ನ ಕೆಲಸವನ್ನು ತಾನೇ ಮಾಡ್ಕೋತೇ ಇರ್ತದೆ. ಉಸಿರಾಟ, ಇವೆಲ್ಲವೇನು ಅನೈಚ್ಛಿಕ ಕಾರ್ಯಗಳು. ಈ ಅನೈಚ್ಛಿಕ ಕಾರ್ಯಗಳ ಮೇಲೆ ಯಾರ ಹಿಡಿತ ಹೆಚ್ಚಿಗಿರ್ತದೆ ಅಂದ್ರೆ ಮೆಡುಲಾ ಅಬ್ಲಾಂಗೇಟ ರೀ, ಹೌದ್ರಿ. ಇದಿಷ್ಟು ಪ್ರಮುಖವಾದವು ಇಷ್ಟು ಗೊತ್ತಿರಬೇಕಾಗ್ತದೆ. ಥ್ಯಾಂಕ್ ಯು. ಇನ್ನೊಂದು ಸಲ ಸ್ವಲ್ಪ ಒಂದೇ ಒಂದು ಸ್ಪೀಡ್ದೊಳಗೆ ಹೇಳಿಬಿಡ್ತೀನಿ ನೋಡಿರಿ. ಇದು ನರವ್ಯೂಹ ಮಂಡಲದೊಳಗೆ ಕೇಂದ್ರ ನರವ್ಯೂಹ ಮಂಡಲ, ಪರಿಧಿ ನರವ್ಯೂಹ ಮಂಡಲ, ಸ್ವಯಂ ನಿಯಂತ್ರಿತ ನರವ್ಯೂಹ ಅಂತ ಕರೀತಾರೆ. ಕೇಂದ್ರ ನರವ್ಯೂಹದೊಳಗೆ ನಾವು ಅಭ್ಯಾಸ ಮಾಡ್ತಿರೋದು ಮೆದುಳು ಮತ್ತು ಮೆದುಳು ಬಳಿ. ಕೇಂದ್ರ ನರವ್ಯೂಹದೊಳಗೆ ಮೆದುಳದೊಳಗೆ ಪ್ರಮುಖವಾಗಿ 3 ವಿಭಾಗಗಳು. ಒಂದು ಮುಮ್ಮೆದುಳು, ಫೋರ್ ಬ್ರೈನ್. ಎರಡನೇದು ಮಧ್ಯ ಮೆದುಳು. ಮೂರನೇದು ಹಿಮ್ಮೆದುಳು. ಮುಮ್ಮೆದುಳದೊಳಗೆ ಸೆರೆಬ್ರಮ್, ಕನ್ನಡದೊಳಗೆ ಮಹಾಮಸ್ತಿಷ್ಕ ಅಂತ ಕರಿತೇವೆ. ಅದರೊಳಗೆ ಇನ್ನೊಂದು ಭಾಗ ಡಯನ್ ಸೆಪ್ಲಾನ್. ಹಿಮ್ಮೆದುಳದೊಳಗೆ ಪಾನ್ಸ್ ವೆರೆಲಿ, ಸೆರೆಬಿಲ್ಲಮ್, ಮೆಡುಲಾ ಅಬ್ಲಾಂಗೇಟ ಅಂತೇಳಿ. ಸೆರೆಬ್ರಮ್ ಮೆದುಳಿನ ದೊಡ್ಡದಾದ ಭಾಗ. ಸೆರೆಬ್ರಮ್ನ ಹೊರಭಾಗ ಕಾರ್ಟೆಕ್ಸ್, ಇದು ಬೂದ ಬಣ್ಣದಿಂದ ಕೂಡಿರುತ್ತದೆ. ಒಳಭಾಗವನ್ನು ಮೆಡುಲಾ ಎನ್ನುತ್ತಾರೆ, ಇದು ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಸೆರೆಬ್ರಮವು ಬಲ ಮತ್ತು ಎಡಗೋಳಾರ್ಧವನ್ನು ಹೊಂದಿರುತ್ತದೆ. ಬಲಗೋಳಾರ್ಧ ಎಡಭಾಗವನ್ನು ನಿಯಂತ್ರಿಸಿದರೆ, ಅದೇ ರೀತಿ ಎಡಗೋಳಾರ್ಧವು ದೇಹದ ಬಲಭಾಗವನ್ನು ನಿಯಂತ್ರಿಸ್ತದೆ. ಸೆರೆಬ್ರಮ್ಗೆ ಏನಂತ ಕರೀತಾರೆ ಅಂದರೆ ಇದು ಪ್ರಜ್ಞೆಯ ಕೇಂದ್ರ, ಮಾನಸಿಕ ಚಟುವಟಿಕೆಗಳ ಕೇಂದ್ರ, ಜ್ಞಾಪಕ ಶಕ್ತಿಯ ಕೇಂದ್ರವಾಗಿರ್ತದೆ. ಇನ್ನು ಎರಡನೇದು ಡಯನ್ ಸೆಪ್ಲಾನ್. ಇದರೊಳಗೆ ಏನಂತ ಕಂಡು ಬರ್ತಾವೆ ಅಂದ್ರೆ ಥೆಲಾಮಸ್, ಹೈಪೋಥೆಲಾಮಸ್ ಕಂಡು ಬರ್ತದೆ. ಹೆಚ್ಚಾಗಿ ಪ್ರಶ್ನೆಗಳು ಬಂದಿರೋದು ಹೈಪೋಥೆಲಾಮಸ್ ಮ್ಯಾಗ. ಇದು ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ತದೆ, ಹೌದಾ. ನರವ್ಯೂಹದ ಮೇಲೆ ನಿಯಂತ್ರಣ ಇಡ್ತದೆ. ಹೈಪೋಥೆಲಾಮಸ್ಗೆ ಏನಂತ ಕರೀತದೆ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಪಿಟ್ಯೂಟರಿ ಗ್ಲ್ಯಾಂಡಿಗೆ ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರೀತಾರೆ, ಹೌದ್ರಿ. ನೆಕ್ಸ್ಟ್ ಫಾನ್ಸ್ ವೆರೆಲಿ, ಸೆರೆಬೆಲ್ಲಮ್, ಮೆಡುಲಾ ಅಬ್ಲಾಂಗೇಟ ಈಗ ತಾನೇ ಹೇಳಿದ್ದು. ಥ್ಯಾಂಕ್ ಯು, ಧನ್ಯವಾದಗಳು.